ಮ್ಯಾಚ್ ನೋಡ್ತೀರಾ? ಕ್ರಿಕೆಟ್ ನೋಡ್ತೀರಾ ನೀವು? ಅಲ್ಲ ಕೇಳ್ತೀನಿ, ನೀವು ಕ್ರಿಕೆಟ್ ನೋಡ್ತೀರಾ? ನೋಡ್ತೀರಾ? ಯಾವ್ದು ನೋಡ್ತೀರಾ? ಎಲ್ಲ ನೋಡ್ತೀವಿ, ಇಂಡಿಯಾದು ಎಲ್ಲ T20 IPL ಎಲ್ಲ ನೋಡ್ತೀರಾ? ನೋಡ್ತೀವಿ. ರಣಜಿ ನೋಡ್ತೀರಾ? ರಣಜಿನೂ ನೋಡ್ತೀವಿ. ನೋಡ್ತೀರಾ? ಓಕೆ. ನೀವು IPL ಮತ್ತೆ ರಣಜಿ ಅಂತ ಬಂದ್ರೆ ಯಾವ್ದಕ್ಕೆ ಸಪೋರ್ಟ್ ಮಾಡ್ತೀರಾ? IPL ನಡೀತಾ ಇದೆಯಲ್ಲ, ಹಾಂ 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 ನಮ್ಮ ಇಂಡಿಯಾಗೆ ಮಾಡೋದು ನಾವು. ಅಲ್ಲ ನಾನು ಹೇಳ್ತಾ ಇರೋದು ರಣಜಿ ಅಂತಂದ್ರೆ IPL ಗಿಂತ ಇನ್ನು ಕೆಳಮಟ್ಟದಲ್ಲಿ ನಡೀತಾ ಇರತ್ತೆ, ಸ್ಟೇಟ್ ಆಗ್ತಾ ಇರತ್ತೆ, ಅದಕ್ಕೆ ನೋಡ್ತೀವಿ. ಕರ್ನಾಟಕನೇ. ಹೌದು. ಬಟ್ IPL ರಣಜಿಲ್ ಯಾವ್ದನ್ನ ಇಷ್ಟಪಡ್ತೀರಾ? ಅದು ಹೇಳೋದು ಯಾವುದು ಅಂತ ಹೇಳೋದು ನಾವು. ಗೊತ್ತಿಲ್ಲ. Okay, fine. IPL ಒಂದು ಬಿಸ್ನೆಸ್ ಗೊತ್ತಾ? ಹೌದು, ಕೇಳಿದ್ದೀನಿ. ಗೊತ್ತು. IPL ಅಲ್ಲಿ ಯಾವ ಟೀಮ್ಗೆ ಇಷ್ಟಪಡ್ತೀರಾ? ಯಾವ್ದು ಇಷ್ಟಪಡೋದು? ರಾಯಲ್ ಚಾಲೆಂಜು ಇದೆ, ಬೆಂಗಳೂರೇ ಇಷ್ಟ. ಇನ್ಯಾವುದು? ಬೆಂಗಳೂರು ಅಂದ್ರೆ ಯಾಕೆ ಇಷ್ಟ? ನಮ್ಮದು ಅಂತ. ಬಟ್ ಅದ್ರಲ್ಲಿ ಇರೋದು ಆಟಗಾರ ಕರ್ನಾಟಕದ ಒಬ್ನೇ ಅಲ್ಲ. ಒಬ್ಬನೇ, ಅದು ವೇಸ್ಟ್ ನೇಮ ಮಾಡ್ರಿ ನಮ್ಮವ್ರಿಗೆ. ಒಪ್ಕೋತೀನಿ. ಕೊಹ್ಲಿ ನಮ್ಮನ ಅಲ್ಲ, ಡೆಲ್ಲಿಯವನು ಒಬ್ಬನೇ ಇರೋದು. ಬೇಜಾರಿದೆ. ನಮ್ಮ ಗೌರ್ಮೆಂಟ್ ಲಾಸ್ಟ್ ಇಯರ್ IPL ಅಲ್ಲಿ ನಮ್ಮ RCB ಗೆದ್ದಾಗ, ಬೆಂಗಳೂರು ಗೆದ್ದಾಗ ಸಖತ್ ಸಪೋರ್ಟ್ ಮಾಡಿ ಸಂಭ್ರಮಾಚರಣೆ ಎಲ್ಲ ಮಾಡಿದ್ರು. ಅದೇ ರಣಜಿ ಅಂತ ಬಂದ್ರೆ, ಅಂದ್ರೆ ಈಗ ಲೋಕಲ್ ಅಲ್ಲಿ ನಡೆಯುತ್ತಲ್ಲ, ಆ ಮ್ಯಾಚ್ಗಳಿಗೆ ಸಪೋರ್ಟ್ ಮಾಡಲ್ಲ. ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಸ್ವಲ್ಪ ಬೇಜಾರೇ. ಏನ್ ಹೇಳ್ತೀರಾ? ಗೌರ್ಮೆಂಟ್ಗೆ ಸಪೋರ್ಟ್ ಬೇಕಾ? ಇರಬೇಕು, ನಮ್ಮ ಕರ್ನಾಟಕ ಮಾಡಲೇಬೇಕು ಅವರು. ಹಾಂ, IPL ಮಾತ್ರ ಅಲ್ಲ, ರಣಜಿಗೂ ಬೇಕು. ಒಳ್ಳೆ ಸರ್ ಆಯ್ತಾ ನೀವು? ನಿಮ್ಮ ಹೆಸರು ಸರ್? ಶಂಕರಯ್ಯ ಅಂತ. ಓಕೆ ಸರ್, ನೀವು ಮ್ಯಾಚ್ ನೋಡ್ತೀರಾ? ಹೌದು, ನೋಡ್ತೀನಿ. ಯಾವ ಮ್ಯಾಚ್ ಇಷ್ಟ ತುಂಬಾ? IPL ನೋಡ್ತೀನಿ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಇದು ಒನ್ ಡೇ 50 ಓವರ್ಸು 50 ಓವರ್ಸ್ ಮ್ಯಾಚ್ ನೋಡ್ತೀನಿ. 20 ನೋಡ್ತೀನಿ. ಓಕೆ. ರಣಜಿ ನೋಡ್ತೀರಾ? ರಣಜಿ ಹೆಚ್ಚಿಗೆ ನೋಡಲ್ಲ, ನ್ಯೂಸ್ ಎಲ್ಲ ಓದ್ತೀನಿ ರಣಜಿ ಮ್ಯಾಚಿಂದು. ಯಾಕೆ ರಣಜಿ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ? ಯಾಕಷ್ಟು ಫೇಮಸ್ ಆಗಿಲ್ಲ ಅನ್ಸುತ್ತೆ ಸರ್? ಅದು ಮೊದಲು ಟೆಸ್ಟ್ ಕ್ರಿಕೆಟ್ ನಡೀತಿತ್ತಲ್ಲ, ಅವಾಗ ರಣಜಿಗೆ ಭಾಳ ಒಂದು ಸ್ವಲ್ಪ ಸ್ಕೋಪ್ ಇತ್ತು. ಇವಾಗ ಈ 20 ಮತ್ತು 50 ಓವರ್ಸ್ ಮ್ಯಾಚ್ ಬರ್ತಾ ಇದೆಯಲ್ಲ, ಹಾಗಾಗಿ ಆ ರಣಜಿ ಮ್ಯಾಚ್ಗಳಿಗೆ ಸ್ಕೋಪ್ ಕಡಿಮೆ ಆಯಿತು. ಇವಾಗ ನೀವು ಕ್ರಿಕೆಟ್ ಅಭಿಮಾನಿಗಳು ಯಾವ್ದನ್ನ ನೋಡಿದ್ರು ನಡೆಯುತ್ತೆ, ಬಟ್ ಗೌರ್ಮೆಂಟು ಅಂತ ಬಂದಾಗ IPL ಒಂದು ಬಿಸ್ನೆಸ್. IPL ಗಿಂತ ರಣಜಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಕು, ಬಟ್ ನಮ್ಮ ಗೌರ್ಮೆಂಟ್ ಅದನ್ನ ಮಾಡ್ತಾ ಇಲ್ಲ. ಇದು ನೋಡಿದಾಗ ಏನ್ ಅನ್ಸುತ್ತೆ? ಈಗ ನಾನು ಒಂದೇ ಮಾತು ಹೇಳಬೇಕು ಅಂತಂದರೆ, IPL ಇದೆಯಲ್ಲ, ನೋ ಡೌಟ್ 100% ಬಿಸ್ನೆಸ್, ಕಮರ್ಷಿಯಲ್. ಅದರಿಂದ ಇಂಡಿಯನ್ ಮ್ಯಾನ್ ಪವರ್ ವೇಸ್ಟ್ ಆಯ್ತಾ ಇದೆ, ಇಂಡಿಯನ್ ಯೂತ್ಸ್ ಹಾಳಾಯ್ತವ್ರೆ, ಅದರಲ್ಲಿನ ಎರಡು ಮಾತಿಲ್ಲ. ಹಾಗಾಗಿ IPLನ ಆದಷ್ಟು ಅಬಾಲಿಷ್ ಮಾಡೋದೇ ಒಳ್ಳೆಯದು. ಅದರಿಂದ ಈ ಸಮಾಜದ ಮೇಲೆ ಇದು ಕೆಟ್ಟ ಪರಿಣಾಮ ಬೀರ್ತಾ ಇದೆಯೇ ಹೊರತು ಒಳ್ಳೆ ಪರಿಣಾಮ ಬೀರ್ತಾ ಇಲ್ಲ. ಹೌದು, ಖಂಡಿತ ರಣಜಿಗೆ ಸಪೋರ್ಟ್. ಯಾಕೆ ಕೇಳಿದೆ ಅಂದ್ರೆ, ಈ ಲಾಸ್ಟ್ ಇಯರ್ ಹುಬ್ಳಿಲಿ ನಮ್ದು ರಣಜಿ ಮ್ಯಾಚ್ ಆಯ್ತು, ಕರ್ನಾಟಕ ವರ್ಸಸ್ ಜಮ್ಮು ಕಾಶ್ಮೀರ್ ಫೈನಲ್ ಇತ್ತು. ಆ ಜಮ್ಮು ಕಾಶ್ಮೀರ್ ಮ್ಯಾಚ್ ಏನಿತ್ತಲ್ಲ, ಆ ಫೈನಲ್ಸ್ಗೆ ಜಮ್ಮು ಕಾಶ್ಮೀರ್ CM ಇಲ್ಲಿಗೆ ಬಂದಿದ್ರು. ಬಟ್ ನಮ್ಮ ಶಾಸಕರು ಎಷ್ಟು ಜನ ಹೋಗಿದ್ರು? ಯಾರು ಇಲ್ಲ. ಏನ್ ಹೇಳ್ತೀರಾ? ನಮ್ಮ ಶಾಸಕರಿಗೆ ದುಡ್ಡು ಬೇಕು. ಅಲ್ಲಿ ಅವರು ಇಲ್ಲಿ ದುಡ್ಡು ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಮ್ಯಾಚಲ್ಲಿ ನೋಡೋಕೆ ಹೋಗ್ತಾರೆ. ಹಾಗಾಗಿ ಕಮರ್ಷಿಯಲ್. ಈಗ ನಮ್ಮ ಇಲ್ಲಿ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಹೇಳ್ತಾ ಇರೋದು, ನಮ್ಮ ಶಾಸಕರಿಗೆ ಎಲ್ಲೋದ್ರೂ ಅವ್ರಿಗೆ ಕಮರ್ಷಿಯಲಾಗೆ ಯೋಚನೆ ಮಾಡ್ತಾರೆ. ದುಡ್ಡು ಬೇಕು. ಅವರು ಇಂಥದಕ್ಕೆಲ್ಲ ಟೈಮ್ ಸ್ಪೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ರಣಜಿಗೆ ಸಪೋರ್ಟ್ ಮಾಡದೇ ಇರೋರು IPLಗೆ ಫ್ರೀ ಟಿಕೆಟ್ ಬೇಕು ನಮಗೆ ಅಂತ ವಿಧಾನಸೌಧದಲ್ಲಿ ಕೇಳ್ತಾರೆ ನಮ್ಮ ಶಾಸಕರುಗಳು. ಏನ್ ಹೇಳ್ತೀರಾ? ಅದು ಗದ್ಕೆಟ್ಟವರು. ನಾನು ಸಾಕಷ್ಟು ಕಾಮೆಂಟ್ ಮಾಡಿದ್ದೀನಿ, 1-2-3 ಕಡೆ ಕಾಮೆಂಟ್ ಮಾಡಿದ್ದೀನಿ. ಅವ್ರಿಗಿಂತ ಗದ್ಗೆಟ್ಟವರು ಜನ ಇಂಥ ಬಾಳ್ತಾರೆ. ಇವ್ರಿಗೆ ಫ್ರೀ ಟಿಕೆಟ್ ಬೇಕಾ? ಇಡೀ ಕರ್ನಾಟಕನ ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾರೆ ಇವರು. ಅಂಥದ್ರಲ್ಲಿ ಇವ್ರಿಗೆ ಫ್ರೀ ಟಿಕೆಟ್ ಬೇಕಾ? ದುಡ್ಡು ಕೊಟ್ಟು, ಈಗ ಕೂಲಿ ನಾಲಿ ಮಾಡ್ತಾ ಇರೋರು ಕೂಡ ಟಿಕೆಟ್ ತಗೊಂಡು ಮ್ಯಾಚ್ ನೋಡ್ತಾನೆ. ಇವ್ರಿಗೇನು ದುಡ್ಡು ಎಲ್ಲ ಪುಕ್ಸಟ್ಟೆ ದುಡ್ಡು, ಅಲ್ಲಿ ಇಲ್ಲಿ ಹೊಡೆದಿರೋ ದುಡ್ಡು ಖರ್ಚು ಮಾಡಲಿ. ಅದು ಖಂಡಿತ ಕೊಡಲೇಬಾರ್ದು, ಚೀಮಾರಿ ಹಾಕ್ಬೇಕು. ನಮ್ಗೀಗ IPL ನಮ್ಮ RCB ತಂಡ ಅಂತ ತಗೊಂಡ್ರೆ ಸರ್, ಬೆಂಗಳೂರಲ್ಲಿ ಎಲ್ಲೋ ಬೆರಳಿಕೆ ಒಬ್ರೋ ಇಬ್ರೋ ಅಷ್ಟೇ ಕಾಣಿಸ್ಕೊಂತಾರೆ ಕರ್ನಾಟಕದವರು ಅಂತ ಬಂದ್ರೆ, ಬೇರೆಯವರೇ ಜಾಸ್ತಿ. ಆದ್ರೂ ನಮ್ಮ RCB ಗೆಲುವಿಗೆ ಸಪೋರ್ಟ್ ಮಾಡಿರೋ ಗೌರ್ಮೆಂಟ್ ರಣಜಿಗೆ ಮಾಡಿಲ್ಲ. ಏನ್ ಕೇಳ್ತೀರಾ ನಮ್ಮ ಗೌರ್ಮೆಂಟ್ನ? ಅದು ರಣಜಿ ಇದು ಈಕ್ವಲಿ ರಣಜಿಗೂ ಸಪೋರ್ಟ್ ಮಾಡಬೇಕು. ಬೆಂಬಲ ಬೇಕು. ಯಾಕೆಂದರೆ ರಣಜಿ ಮ್ಯಾಚಲ್ಲಿ
ಎಂಟೈರ್ ಎಲ್ಲ ಆಲ್ 14-15 ಮೆಂಬರ್ಸ್ ಎಲ್ಲ ಕರ್ನಾಟಕದವರೇ ಇರ್ತಾರೆ. ಹಾಗಾಗಿ ಬೇಕು ಬೇಕು ಬೇಕು. ಸರ್ ಮ್ಯಾಚ್ ನೋಡ್ತೀರಾ? ಮ್ಯಾಚ್ ಮೀನ್ಸ್ ಕ್ರಿಕೆಟ್ ನೋಡ್ತೀರಾ? ಇಲ್ಲ ಮೇಡಮ್, ನಾನು ಯಾವುದು ನೋಡೋದಿಲ್ಲ. IPL ನೋಡ್ತೀರಾ? ಯಾವ PL ನೋಡಲ್ಲ. ನಾವು ಇಂಟರ್ನ್ಯಾಷನಲ್ ಮ್ಯಾಚ್ ಅದು ನಮ್ಮೂರಿನಲ್ಲಿ ನಡೆದ್ರೆ ಮಾತ್ರ ನಾನು ನೋಡೋದು. ಇನ್ನೆಲ್ಲರೂ ನಡ್ಕೊಳ್ಳಿ ನಾವು ನೋಡೋದಿಲ್ಲ. ಮತ್ತು ಈ ಜೂಜು ನಾವೆಲ್ಲ ನೋಡೋದಿಲ್ಲ ನಾವು. ಅದೇ ಇಂಟ್ರೆಸ್ಟ್ ಏನೋ ಈ ಆಡೋ ಪ್ಲೇಯರ್ಗೂ ಮರ್ಯಾದೆ ಇಲ್ಲ, ನೋಡೋರ್ಗೂ ಮರ್ಯಾದೆ ಇಲ್ಲ. ಯಾರ ಒಂದು ಬಿಗ್ ಪರ್ಸನ್ಸ್ ಜೋಬ್ ತುಂಬ್ಕೋತಾರೆ, ಇವ್ರಿಗೆ ಟೋಪಿ ಹಾಕಿ ಕಳಿಸ್ತಾರೆ. ಅದೆಂಥದ್ದು ಜೂ ಅಂತ ಬರ್ತದಲ್ಲ ನಿಮ್ಮಲ್ಲಿ, ರಮ್ಮಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದರಿಂದ ಅದನ್ನ ಅಂಥದ್ದು ನಾವೇನು ನೋಡೋಕೆ ಹೋಗಲ್ಲ. ರಣಜಿ ಅಂತ ಬರುತ್ತೆ ಸರ್, ನಮ್ಮ ಸ್ಟೇಟ್ ಅವರೇ ಅಲ್ಲ ನಮ್ಮ ಸ್ಟೇಟ್ ರಣಜಿಗೆ ಇದಿಲ್ಲ ಏನು, ಈ ಬೆಟ್ಟಿಂಗ್ ಎಲ್ಲ ಆಟ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಅದ್ರ ಹಿಸ್ಟ್ರಿಗಳೇ ಏನು ತಿಳ್ಕೊಂಡಿಲ್ಲ. ಒಂದು ಇಂಟರ್ನ್ಯಾಷನಲ್ ಮ್ಯಾಚು ಅದು ನಮ್ಮೂರಲ್ಲಿ ನಡೆದಾಗ ಮಾತ್ರ, ಅಷ್ಟೇ. ಇನ್ನೆಲ್ಲ ಲಾಸ್ಟ್ ಯಾವಾಗ ನೀವು ಮ್ಯಾಚ್ ನೋಡಿದ್ದು? ಲಾಸ್ಟ್ ಯಾವಾಗ 1 or 2 years ಆಗಿರ್ಬೋದು ನೋಡಿದ್ದೀನಿ. ಇಂಡಿಯಾ ಮತ್ತೆ ಇನ್ನೊಂದು ಯಾವುದು? ಅದು ಮರ್ತೋಗಿದ್ದೇವೆ ಮೇಡಮ್. ಐ ಆಮ್ ಏಜ್ಡ್ ಪರ್ಸನ್, ಐ ಆಮ್ ನಾಟ್ ರಿಮೆಂಬರ್ ಇಟ್. ನನ್ನ ಹೆಸರು ಕೃಷ್ಣಪ್ಪ ಅಂತ. ಓಕೆ ಸರ್ ನೀವು ಮ್ಯಾಚ್ ನೋಡ್ತೀರಾ? ನಾವೆಲ್ಲ ಮೊದಲು ನೋಡ್ತಿದ್ದೋ. ಮ್ಯಾಚ್ ಫಿಕ್ಸಿಂಗ್ ಅಂತ ಆಯ್ತಲ್ಲ, ಇಂಟ್ರೆಸ್ಟಿಂದ ನೋಡ್ತಿದ್ದೆ. ಮ್ಯಾಚ್ ಫಿಕ್ಸಿಂಗ್ ಆದಮೇಲೆ ನಾವು ಅದ್ರ ಸವಾಸಕ್ಕೆ ಹೋಗಲ್ಲ. ಬಿಟ್ಬಿಡು. ರಣಜಿ ನೋಡ್ತೀರಾ? ನಮ್ಮ ಸ್ಟೇಟಲ್ಲಿ ನಮ್ಮ ಸ್ಟೇಟ್ ಹುಡುಗರೇ ಆಡ್ತಾರೆ. ಯಾಕೆ ಗೊತ್ತಾ, ಅದೇ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ ಆಯ್ತಲ್ಲ, IPL 11 ಜನ ಸತ್ತರಲ್ಲ. ಏನು ಕಾರಣ? ಜನ ಜಾಸ್ತಿ, ಗೌರ್ಮೆಂಟ್ ನಿರ್ಲಕ್ಷ್ಯ ಎಲ್ಲದು ಸೇರಿ ಸತ್ತೋದ್ರು. ಇದು ಬೇಕಾ? ನಮ್ಮ ಯುವ ಜನಕ್ಕೆ ಬೇಕಾ? ಅವ್ರನ್ನ ಸಾಕಿದಾರಲ್ಲ, ಅವ್ರ ತಂದೆ ತಾಯಿಗಳ ಗತಿ ಏನಾಗಬೇಕು? ಆ ಕ್ವಾಲಿಫೈಡ್ ಇದಲ್ಲ, ಸಮಯ ಎಷ್ಟು ವೇಸ್ಟ್ ಮಾಡಿದ್ರು. ಇದಕ್ಕೆಲ್ಲ ವೇಸ್ಟ್ ಮಾಡಬಾರ್ದು. ಏನಿದ್ರು ಈ ತಂತ್ರಜ್ಞಾನ ಅವೆಲ್ಲ ಏನಿದೆಯಲ್ಲ ಪ್ರಾಡಕ್ಟ್ಸ್. ಇವಾಗ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಪೇಪರಲ್ಲಿ ಬಂದಿದೆ, ಒಂದು ಕಂಪ್ನಿ 30,000 ಜನನ ಕೆಲಸದಿಂದ ತೆಗೆದಾಕಿದ್ದಾರೆ. ಅವ್ರ ಜೀವನ ಏನು ಮಾಡಬೇಕು? ನೆಕ್ಸ್ಟ್ ಯಾವ ರೀತಿ ರೂಪ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ಕ್ರಿಕೆಟು ಆಟ ಆಡಿಕೊಂಡು ಇದೆಲ್ಲ ದೊಂಬಿ ದಾಸರದ ಕೆಲಸ ಮಾಡ್ಕೊಂಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತಾ? ಡೆವಲಪ್ಮೆಂಟ್ ಹೆಂಗೆ? ಅದ್ರ ಕಡೆ ಗಮನ ಕೊಡಿ ದಯವಿಟ್ಟು. ಈಗ ಯಾತ್ಕದು ಈ ಲಟಕ್ ಪಿಟಕ್ ಅಂತ ಹೊಡೆಯೋದು. ನಮ್ಮೂರಲ್ಲಿ ಚೆಂಡಾಟ ಆಡ್ತಿದ್ದು ಇದ್ರದ್ದು ಅದು ಹೋಗಿ ಈಗ ಇದು ಬಂದಿದೆ. ಸುಮ್ಮನೆ ಟೈಮ್ ವೇಸ್ಟು, ಅಷ್ಟೊಂದು ಜನ ಕೂತ್ಕೊಂಡು ಸಮಯ ವೇಸ್ಟು. ಅಯ್ಯೋ ರಾಮ, ನೀವು ದೇಶಕ್ಕೆ ಉತ್ಪತ್ತಿ ಮಾಡೋದು. ಸರ್ ಯುವಕರೆಲ್ಲ ಮ್ಯಾಚು ಕ್ರಿಕೆಟ್ ಅಂತಾರೆ. ತಪ್ಪಲ್ವಾ? ನಮ್ಮ ದೃಷ್ಟಿಯಲ್ಲಿ ಅಷ್ಟು ಸಮಯವನ್ನು ಹಾಳು ಮಾಡಬಾರ್ದು. ಸಮಯ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ಯುವಕರಿಗೂ ಸಮಯ ಭಾಳ ಇಂಪಾರ್ಟೆಂಟು. ನೋಡಿ, ಒಂದು ಕತೆ ಬಂದಿತ್ತು. ಒಂದು ಕುಂಟೆ ಜಮೀನು ಇಲ್ಲದೆ ಇರೋನು ಹಳ್ಳಿಯೋನು 26 ಹಸುಗಳು ಇಟ್ಕೊಂಡು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡಿ 1.5 ಲಕ್ಷ ಇದು ಹಸುಗಳಿಗೆ ಕೆಳಗೆ ವೆಚ್ಚ ಮಾಡಿ 1.5 ಲಕ್ಷ ಉಳಿತಾಯ ಮಾಡ್ತಾಯಿದ್ದೀನಿ ಅಂದ. ಒಬ್ಬ ಗ್ರ್ಯಾಜುಯೇಟ್ ಹುಡುಗ. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಈ ಬರೀ ಸಾಫ್ಟ್ವೇರು ಅದು ಇದು ಈ ಥರ ದೊಂಬಿದಾಸರ ಆಟ ಆಡ್ಕೊಂಡಿದ್ರೆ ನಮ್ಮ ದೇಶದ ಅಭಿವೃದ್ಧಿ ಏನಾಗಬೇಕು? ಯೋಚನೆ ಮಾಡಿ. ಇದಕ್ಕೆ ಪ್ರಾಮುಖ್ಯತೆ ಕೊಡಿ. ಏನೋ ಯಾರು ನಮ್ಮ ರಾಜಕೀಯದವ್ರು ಇರ್ಬೋದು, ಎಲ್ಲ ಆ MLAಗಳಿಗೆ ಫ್ರೀ ಟಿಕೆಟ್ ಅಂತ ಯಾಕೆ? ಅಲ್ಲ ರೀ, ಅದು ತಪ್ಪು ರೀ. ಈಗ ಅವ್ರು ಯಾಕೆ MLA ಅವ್ರು ನೋಡಬೇಕು? ಟಿ ವಿಗಳಲ್ಲಿ ಕುಂತಿದ್ದು ಎಲ್ಲ ಸ್ವಲ್ಪ ಹೊತ್ತು ನೋಡ್ಕೊಂಡ್ರಾಗತ್ತೆ. ಅಲ್ಲಿಗೆ ಯಾಕೆ ಹೋಗ್ಬೇಕು? ಓಹೋ, ಜನಗಳ ಕಷ್ಟ ಸುಖ ಅಲ್ಲಿ ವಿಧಾನಸೌಧದಲ್ಲಿ ಅಷ್ಟೇ ಹೋಗಿ ಸಬ್ಜೆಕ್ಟ್ ಬಗ್ಗೆ ಇದು ಜನಗಳ ಕಷ್ಟ ಸುಖ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಬರೀ ಜಗಳ. ಇದು ಸರಿನಾ? ಅವ್ರು ಮಾಡೋದು ಇವ್ರು ಹೇಳ್ತಾರೆ, ಇವ್ರು ಮಾಡೋದು ಅವ್ರು ಹೇಳ್ತಾರೆ. ಅದು ಹೇಳ್ಕೊಂಡು ಈ ಸಮಯ ಎಷ್ಟು? ವಿಧಾನಸಭೆಗೆ ಎಷ್ಟು ಖರ್ಚಾಗ್ತದೆ? ಸದನ ನಡಿಬೇಕಾಗಿದ್ರೆ ಮುಖ್ಯವಾದ ವಿಚಾರಗಳು ದೇಶದ ಅಭಿವೃದ್ಧಿ ಬಗ್ಗೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ. ವಿರೋಧ ಪಕ್ಷ ಇರಬೇಕು, ತಪ್ಪು ಮಾಡಿರೋದನ್ನ ಕಂಡುಹಿಡಿಬೇಕು. ಮುಖ್ಯವಾಗಿ ಯಾವ ಇಲ್ಲ, ಬರೀ ಇವ್ರು ಹಂಗಂದ್ರು ಅವ್ರು ಹಂಗಂದ್ರು ಇದು ಹಂಗಂದ್ರು. ಸರ್ ನಾವು ಅವ್ರಿಗೆ ಓಟ್ ಹಾಕ್ತೀವಲ್ಲ, ಏನು ಮಾಡ್ತೀರಿ? ಗದ್ದೆ ನಿಂತ್ಕೊಳ್ಳೋರು ಎಲ್ಲ ಅವರೇ ಅಲ್ಲ, ಎಲ್ಲ ಪಾರ್ಟಿಲೂ ಅದೇ ಇದ್ದಾರೆ. ಏನು ಮಾಡ್ತೀರಿ? ನಿಮ್ಗೆ ಏನ್ ಅನ್ಸುತ್ತೆ? ಬರೀ ಓಟ್ ಮಾತ್ರ ನಮ್ಮ ಆಯ್ಕೆ ಆಗ್ಬೇಕಲ್ಲ, ಕ್ಯಾಂಡಿಡೇಟು ನಾವು ಆಯ್ಕೆ ಮಾಡ್ಬೇಕಾ? ಇವ್ರೇ ನಿಲ್ಬೇಕು ಅಂತ? ಕ್ಯಾಂಡಿಡೇಟ್ ನಾವೇ ಮಾಡಬೇಕು. ಬಟ್ ಈಗ ಏನಾಗಿದೆ, ಆಯಾ ಪಾರ್ಟಿಯ ಇದು ಅಧ್ಯಕ್ಷರಿದ್ದಾರಲ್ಲ, ಅವರು ಗೊತ್ತಲ್ಲ ನಿಮ್ಗೆಲ್ಲರಿಗೂ, ರಾಜಕೀಯದವ್ರಿಗೆ ಗೊತ್ತಲ್ಲ, ಅವರು ಸೆಲೆಕ್ಟ್ ಮಾಡ್ತಾರೆ. ಅವರು ಬೇರೆ ಮೂಲ ಇವರು ಕ್ಯಾಂಡಿಡೇಟ್ಗೆ ಏನು ಸೋರ್ಸಸ್ ಇದೆ, ಹೆಂಗೆ ಖರ್ಚು ಮಾಡ್ತಾನೆ, ಏನು ಮಾಡ್ತಾನೆ, ಇವೆಲ್ಲ ಹುಡುಕೊಂಡು ಅವರು ಕ್ಯಾಂಡಿಡೇಟ್ನ ಕೊಡ್ತಾರೆ.
ಯಾರು ಹಣವಂತ ಇದ್ದಾನೋ, ಯಾರು ಬೇರೆ ರೂಪದಲ್ಲಿ ಸಂಪಾದನೆ ಮಾಡಿದಾನೋ, ಖರ್ಚು ಮಾಡಬಲ್ಲನೋ ಅಂಥವ್ನು ಹುಡುಕ್ತಾರೆ. ಈ ಬರೀ ಈಗ ನೀವೇನು ಮಾಡ್ತಾರೆ ಈಗ ಅಂತಂದರೆ, ಅವ್ರ ಹಿಂದೆ ಹೋದವ್ರಿಗೆಲ್ಲ ಖರ್ಚಾಕಬೇಕು. ಖರ್ಚಾಕಲ್ಲ ಅಂದ್ರೆ ನಾಳೆ ಅವ್ರು ಬರೋಲ್ಲ. ಪ್ರತಿಯೊಂದಕ್ಕೂ ನೀವು ಕೊಡಲಿಲ್ಲ, ನೀವು ವ್ಯವಸ್ಥೆ ಅಂತ ದುಡ್ಡು ಕೊಡಲಿಲ್ಲ, ವ್ಯವಹಾರ ಖರ್ಚಾಕಲಿಲ್ಲ ಅಂದರೆ, ಅಯ್ಯೋ ಅವ್ರ ಹತ್ರ ಹೋದ ಏನೂ ಸಿಕ್ಕೋದಿಲ್ಲ ಅಂತ ಬರೋದೇ ಇಲ್ಲ ಅವರು, ಬರೋದಿಲ್ಲ. ಬೇಡ ಬೇಡ ಇಂತ ಸುಮ್ಮನೆ ವೇಸ್ಟ್. ನ್ಯಾಷನಲ್ ಯಾವ್ದಕ್ಕೂ ಬೇಡ ರೀ. ನೀವು ಮ್ಯಾಚ್ ಆಡೋದ್ರಿಂದ ಯಾವ ದೇಶ ಆಡಾಗಿದೆ? ಏನು ಉತ್ಪತ್ತಿ ಆಗುತ್ತೆ ಹೇಳಿ ಆ ಮ್ಯಾಚ್ ಆಡೋ? ಯುವ ಜನಾಂಗ ಹಾಳಾಗಿ ಹೋಗುತ್ತಾರೆ. ಯುವ ಜನಾಂಗಕ್ಕೆ ನೀವು ಕೆಲಸ ಕೊಡಿ. ಬೇರೆ ಬೇರೆ ನೋಡಿ ಹಿಂಗೆ ಏನೋ ಆರೋಗ್ಯ ಕೆಟ್ಟಿದೆ, ಇದು ಬಂದು ಪಾರ್ಕಲ್ಲಿ ತಿರ್ಗಾಡ್ಕೊ ಹೋಗ್ತಾರೆ, ಇದು ಮಾಡ್ತಾರೆ. ಈಗ ವ್ಯವಸಾಯ ಮಾಡೋರು ತೋಟದ ಕಡೆ ಹೋಗ್ತಾರೆ, ವ್ಯವಹಾರ ಮಾಡ್ತಾರೆ. ಅದೇ ಏನೋ ಒಂದು ಇದಿರಬೇಕು. ಏನು ಸ್ಪೋರ್ಟ್ಸ್ ಅಂದರೆ ಇರಬೇಕು. ಈಗ ಫುಟ್ಬಾಲ್ ಇದೆ, ಖೋ ಇದೆ, ಇದು ಬ್ಯಾಡ್ಮಿಂಟನ್ ಇದೆ, ಇದು ಇಂಥವೆಲ್ಲ ಇದೆಯಲ್ಲ, ಅದು ಸಾಮೂಹಿಕವಾಗಿ ಆಡೋದು. ಅಂಥವೆಲ್ಲ ಆಡಲಿ, ಎಕ್ಸಸೈಸ್ ಬರ್ತದೆ ಅಲ್ವೇ? ಈಗ ಕಬಡ್ಡಿ ಯಾವ್ದಕ್ಕದು